ಹೊಳಗುಂದಿಯಲ್ಲಿ ವಿಜೃಂಭಣೆಯಲ್ಲಿ ಜರುಗಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದಲ್ಲಿ ಇತ್ತೀಚೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಮಹೋತ್ಸವ ಜರುಗಿತು. ಜೈ ಭೀಮ್ ಯೂತ್ ಕ್ಲಬ್ ಆಯೋಜನೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರಗಳ ಮೆರವಣಿಗೆ ಅದ್ದೂರಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತವಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದು ವಿಶೇಷವಾಗಿತ್ತು. ಗ್ರಾಮಸ್ಥರು, ರೈತರು, ನೌಕರರು, ಶಿಕ್ಷಕರು, ಮಹಿಳೆಯರು, ಯುವಕರು, ಮಕ್ಕಳು ಸೇರಿದಂತೆ ಗ್ರಾಮದ ಇತರರು ಸಡಗರದಿಂದ ಸಂಭ್ರಮಿಸಿದರು. ನೀಲಿ ಬಾವುಟ ಹಿಡಿದು ಹೆಜ್ಜೆ ಹಾಕುವಾಗ ಮೈ ರೋಮಾಂಚನವಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ತತ್ವಾದರ್ಶಗಳು, ಅವರ ಮೌಲ್ಯಗಳು, ಜ್ಞಾನದತ್ತ ಕೊಡುಗೆಗಳು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಹೋದಾಗ ಸುಂದರ ಬದುಕು ನಿರ್ಮಿಸಿಕೊಳ್ಳಲು ಸಾಧ್ಯ ಎಂದು ತುಂಗಭದ್ರಾ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರು ಹಾಗೂ ಕರ್ನಾಟಕ ಚಿತ್ರಕಲಾ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ದ್ವಾರಕೀಶ್ ರೆಡ್ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಡೆದು ಬಂದ ಹಾದಿ ಹೋರಾಟದ ಕುರಿತು ಸಾಮಾಜಿಕ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವಕ್ಕಾಗಿ ಶಿಕ್ಷಣದಿಂದ ಸಾಧಿಸಿದ ಜೀವನದ ಯಶೋಗಾಥೆಯನ್ನು ವರ್ಣಿಸಿದರು. ಮುಖ್ಯ ಅತಿಥಿಗಳಾಗಿ ಸಿಪಿಐ ಮಲ್ಲಪ್ಪ ಹೂಗಾರ್, ಪಿಎಸ್ಐ ಮಣಿಕಂಠ, ಪಿಡಿಒ ಪರಮೇಶ್ ಮುಂತಾದವರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಗದ್ದಿಕೇರಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಕೊಟ್ರೇಶ್ ಬಿ ಮಾತನಾಡಿ, ಮಹಿಳೆಯರಿಗೆ ಮತದಾನದ ಹಕ್ಕು, ಶೈಕ್ಷಣಿಕ ಹಕ್ಕು, ಸಮಾನ ಅವಕಾಶಗಳು, ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಅಂಬೇಡ್ಕರ್ರ ಸಾಧನೆಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಹಾಗೆಯೇ ಡಿ.ವಿ. ಬಾಯ್ಸ್ ಊಟದ ವ್ಯವಸ್ಥೆ ಮಾಡಿದರೆ ಹರಪನಹಳ್ಳಿ ದ್ವಾರಕೀಶ್ ಅವರು ಕ್ರಾಂತಿಗೀತೆ ಹಾಡಿ ರಂಜಿಸಿದರು. ಎ. ಲಕ್ಷ್ಮಣ ನಿರ್ವಹಿಸಿದರು. ಎಸ್ಪಿ ಗುರುಬಸವರಾಜ ಸ್ವಾಗತಿಸಿದರೆ ಸಿ. ಗುರುರಾಜ್ ವಂದಿಸಿದರು. ಜೈ ಭೀಮ್ ಯೂತ್ ಕ್ಲಬ್ ಅಧ್ಯಕ್ಷ ಎ. ವಿಶ್ವನಾಥ, ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಎಂ ಹೊಳಗುಂದಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಡರಪ್ಪ ಯಮನಪ್ಪ, ದಲಿತ ಸೇನೆಯ ಸಿ. ದುರ್ಗೇಶ್ ಬುಳ್ಳಪ್ಪ, ಹಾಗೆಯೇ ಎಂ. ರಾಜಪ್ಪ, ಕೆ. ಅಜ್ಜಪ್ಪ, ಎಂ. ಸ್ವಾಮಿ, ಶಿವಕುಮಾರ್, ಅಜ್ಜಯ್ಯ, ದೇವರಾಜ್, ಎಂ. ದುರ್ಗಪ್ಪ, ಹಾಗೆಯೇ ಎಂ. ಲೋಕೇಶ್, ಸಿ. ಸಿದ್ದಲಿಂಗಸ್ವಾಮಿ, ಡಿ. ಹನುಮಂತಪ್ಪ, ಶಾಂತಪ್ಪ, ರಾಜನಗೌಡ್ರ ಪಾಟೀಲ್, ಮಂಜುನಾಥ, ಮಹಾಂತೇಶ್, ಹಾಗೆ ಗಣೇಶ್, ಅಜಯ್, ನಿಂಗರಾಜ್, ಪರಶುರಾಮ, ಹರ್ಷ, ಆದಿ, ಸಂತೋಷ್, ಗ್ರಾಮಸ್ಥರು, ಮಹಿಳೆಯರು, ಯುವಕರು, ಇತರರು ಇದ್ದರು. ಹೊಳಗುಂದಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ವಿಜೃಂಭಣೆಯಿಂದ ನಡೆಯಿತು. ಹುದ್ದೆಯನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವರು ಶಾಹು ಮಹಾರಾಜರವರು. ಅದನಂತರದಲ್ಲಿ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ 1932ರಲ್ಲಿ ಪೂನಾ ಒಪ್ಪಂದ ಆಗುತ್ತೆ. ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡಲೇಬೇಕು ಅಂತೇಳಿ ಬ್ರಿಟಿಷರ ಮುಂದೆ ಪಟ್ಟು ಹಿಡಿದಾಗ ಗಾಂಧೀಜಿಯವರು ದೇಶ ಒಡೆದೋಗುತ್ತೆ, ಈಗಾಗಲೇ ಹಿಂದೂ ಮುಸ್ಲಿಂ ಗಲಾಟೆ